ನೀವು ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ಕಿದ್ರಿ ಅಲ್ವಾ? ಹೌದು ಸರ್, ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ನಾನಿರ್ತೀನಿ. ಅಂದ್ಹಾಗೆ ಭಾಗ್ಯಮ್ಮವ್ರೆ, ಇವ್ರು ಯಾರು ಅಂತ ಪರಿಚಯ ಆಗ್ಲಿಲ್ಲ. ಇವರು ನನ್ನ ಮಗ ಸೂರ್ಯ. ಓ, ಪರವಾಗಿಲ್ವೇ, ಡಿಫ್ರೆಂಟ್ ಆಗೇ ಇದೆ ಕತೆ. ಹಾ, ಮುತ್ತಿನಂತ ಮಗ, ಚಿನ್ನದಂತ ಮನೆ, ವಜ್ರದಂತೆ ಒಗ್ಗಟ್ಟಾಗಿರೋ ಫ್ಯಾಮಿಲಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ನನಗೆ. ಸರ್, ನೀವು ಇದಕ್ಕೂ ಮೊದಲು ಈ ಮನೆಗೆ ಬಂದಿರೋದೇ ನನಗೆ ಗೊತ್ತಿರಲಿಲ್ಲ. ಹೌದೌದು, ಆಗ ಸತ್ಯಮೂರ್ತಿ ಯಜಮಾನ್ರಿದ್ರು. ಈ ಮನೆತನದ ಬಗ್ಗೆ, ಸೂರ್ಯ ಚಕ್ರೇಶ್ವರಿ ಜಗದಾಂಬ ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಿದ್ದೆ. ದೊಡ್ಡ ಯಜಮಾನ್ರು ಪರ್ಮಿಷನ್ ಕೊಟ್ಟಿದ್ರು. ಈಗ ಅವ್ರ ಊರಲ್ಲಿ ಇಲ್ದಿರೋ ಕಾರಣ ಎಲ್ಲ ನೀವೇ ಡಿಸೈಡ್ ಮಾಡಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ನೇರವಾಗಿ ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕು ಅಂತ ಬಂದೆ. ನಮ್ಮ ತಾತ ಹೇಳಿದ್ಮೇಲೆ ಮುಗೀತು. ಮತ್ತೆ ನೀವು ನನ್ನ ಹತ್ರ ಅನುಮತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರ್, ಇದು ನಿಮ್ಮ ಮನೆನೇ ಅಂತ ಅನ್ಕೊಳ್ಳಿ. ಎಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಅನ್ಸತ್ತೋ ಮಾಡ್ಕೊಳ್ಳಿ. ನಮಗೇನು ಅಭ್ಯಂತರ ಇಲ್ಲ. ಆಹಾ, ದೊಡ್ಡ ಮನೆ, ದೊಡ್ಡ ಮನಸ್ಸು. ಆಮೇಲೆ ಕೆಲವೊಂದಿಷ್ಟು ದಿನ ನಾನು ಇಲ್ಲೇ ಉಳ್ಕೋಬೇಕಾಗಿ ಬರ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡ್ಬೋದಾ? ಅದು ಹೇಗಾಗುತ್ತೆ ದೇವರಾಜ್ ಅವರೇ? ನಾವಿವಾಗ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ನಾಳೆ ಇನ್ನೊಂದಷ್ಟು ಜನ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ ಬರ್ತಾರೆ. ನೀವು ಸರ್ಕಾರದ ಕಡೆಯಿಂದ ಬಂದಿದ್ದೀರಾ ಅಥವಾ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಬಂದಿದ್ದೀರಾ ಅಂತ ಮೊದಲು ಹೇಳಿ. ಅಲ್ಲ ಭಾಗ್ಯಂಬವ್ರೆ, ಈಗ ಸರ್ಕಾರದ ಕಡೆಯಿಂದ ಬಂದ್ರೆ ಏನು, ಪರ್ಸನಲ್ ಇಂಟ್ರೆಸ್ಟ್ ಇಂದ ಬಂದ್ರೆ ಏನು? ಸರ್ಕಾರದ ಕಡೆಯಿಂದ ಬಂದರೆ ಎಲ್ಲ ವ್ಯವಸ್ಥೆ ಅವರೇ ಮಾಡಿಕೊಡ್ತಾರಲ್ವಾ, ಅದಕ್ಕೆ ಪರ್ಮಿಷನ್ ಲೆಟ್ರ್ ಕೂಡ ತರಬೇಕಾಗತ್ತೆ. ಅದೇ ಪರ್ಸನಲ್ ಇಂಟ್ರೆಸ್ಟಿಂದ ಬಂದರೆ ಇದು ಯಾವುದರ ಅವಶ್ಯಕತೆನೂ ಇರೋದಿಲ್ಲ. ಮೇಲಾಗಿ ನೀವು ವಿಡಿಯೋ ಮಾಡಿ ಅದರಿಂದ ನೀವು ಉಪಯೋಗ ಪಡ್ಕೊಳ್ತೀರ ಅಷ್ಟೇನೆ. ಹೌದು ಬಿಕ್ತಿಯಮ್ಮ, ನೀವು ಕೇಳ್ತಾ ಇರೋ ಪ್ರಶ್ನೆ ಪಕ್ಕಾ ಇದೆ. ದೇವರಾಜ್ ಅಲ್ವಾ? ದೇವರಾಜ್ ಅವರೇ, ಇಷ್ಟಕ್ಕೂ ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಕಂಪನಿ ಹೆಸರೇನು, ನಿಮ್ಮ ಬಗ್ಗೆ ಯಾವುದೇ ಮಾಹಿತಿ ನಮಗಿಲ್ಲ. ನಾನು ಹೋದ್ಸಲ ಬಂದಾಗಲೇ ಯಜಮಾನ್ರಿಗೆ ನನ್ನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ, ಕಂಪನಿ ಕಾರ್ಡ್ ಎಲ್ಲ ಕೊಟ್ಟಿದ್ದೆ. ಹೌದೌದು, ಎಲ್ಲ ಕೊಟ್ಟಿದ್ರು. ಹಬ್ಬ, ಏನು ಮೆಮೊರಿ ಪವರು, ಎಷ್ಟು ಶಾರ್ಪ್ ಆಗಿದೆ ನಾಗವೇಣಿ ಅವರೇ. ಅಯ್ಯೋ, ನನ್ನ ನಾಗವೇಣಿ ಅಲ್ಲ, ನಾಗಲಕ್ಷ್ಮಿ. ಸಾರಿ. ನಮ್ಮ ತಾತ ಅವರು ಪರಿಶೀಲನೆ ಮಾಡಿದ್ದಾರೆ ಅಂದಮೇಲೆ ಅವರು ಇಲ್ಲಿ ಬಂದಿರೋದ್ರಲ್ಲಿ ನಮಗೇನು ತೊಂದರೆ ಆಗಲ್ಲ ಅಲ್ವಮ್ಮ? ಮೇಲಾಗಿ ನಮ್ಮ ಊರಿನ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗತ್ತೆ. ಅದರಿಂದ ನಮ್ಮ ದೇವಸ್ಥಾನ ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆಯುತ್ತೆ. ಆಹಾ, ಬಹಳ ಉಪಯುಕ್ತವಾದ ವಿಚಾರ ಹೇಳಿದ್ರಿ ಸರ್.